ಇಡೀ ಪಶ್ಚಿಮ ಕರಾವಳಿಯ ರಾಜರನ್ನೆಲ್ಲ ಒಟ್ಟುಗೂಡಿಸಿ ಅವಳು ಪೋರ್ಚುಗೀಸರನ್ನ ಹಡಗಟ್ಟಿಸಬೇಕು ಅಂತ ಪ್ರಯತ್ನ ಮಾಡಿದ್ಲು 1571. ನಮ್ಮವ್ರು ಹೇಗಿದ್ದರು ನೋಡಿ, ಆ ವಿಚಾರಗಳಿಗಲ್ಲ, ಆಗ್ಲಿಂದಲೂ ವ್ಯಕ್ತಿ ಹಿಂದಿನ ಜಾತಿ, ವ್ಯಕ್ತಿ ಹಿಂದಿನ ಲಿಂಗ, ಇದ್ರ ಮೇಲೆ ನಾವು ಹಾಳಾದ್ವಿ. ಚೆನ್ನಭೈರಾದೇವಿಗೆ 2 ವರ್ಷಗಳ ಕಾಲ ಅದಕ್ಕೋಸ್ಕರ ಅವಳು ಪ್ರಯತ್ನ ಮಾಡಿದ್ಲು. ಅವಳು ಮಾನಸಿಕವಾಗಿ ಕುಗ್ಗು ಹೋಗ್ತಾಳೆ, ನನಗೆ ಇನ್ನೂ ಯಾಕೆ ಬೇಕು. ಚೆನ್ನಭೈರಾದೇವಿಗೆ ಮೊದಲಿನ ಹುಮ್ಮಸ್ಸು ಏನಿತ್ತೋ ಅದು ಸ್ವಲ್ಪ ಕಡಿಮೆ ಆದ ಸಂದರ್ಭದಲ್ಲಿ ಅವಳ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಯಾರು ಅನ್ನೋ ಪ್ರಶ್ನೆ ಹೇಳುತ್ತೆ ರಾಜ್ಯದಲ್ಲಿ. ಇಲ್ಲಿ ಚೆನ್ನಭೈರಾದೇವಿಯನ್ನು ಆ ಸ್ಥಿತಿಯಲ್ಲಿ ಅವಳ ಮಾನಸಿಕ ಪರಿಸ್ಥಿತಿಯನ್ನು ಕಾಪಾಡಿದ್ದು, ಅದನ್ನು ಉಳಿಸಿದ್ದು ಭಟ್ಟಾಕಳಂಕರು ಮತ್ತು ಶೇಷಪ್ಪರು. ಈ ಪೆಪ್ಪರ್ ಅನ್ನೋದೇನಾಗಿತ್ತು ಅಂದರೆ ಅದು ಆಗ ಸಾಂಬಾರು ಪದಾರ್ಥಗಳ ರಾಜ. ಹೌದು. ಇವಳು ಅದಕ್ಕೆ ರಾಣಿ. ಯಾಕಂದರೆ ಅದು ಡೀಲ್ ಮಾಡೋದೇ ಇವಳು. ಹೀಗೆ ಹೇಳಿ ಆಮೇಲೆ ಅವಳ ಜೊತೆಗೆ ಒಪ್ಪಂದಕ್ಕೆ ಬರ್ತಾರೆ. ಎಂಥ ವ್ಯವಹಾರ ಜಾಣ್ಮೇಲೋ. ಆಮೇಲೆ ಇನ್ನೊಂದಾಗ್ಬಿಡುತ್ತೆ. ನಡುವೆ ಇದ್ದಕ್ಕಿದ್ದಾಗೆ ಈ ಇಂಗ್ಲೆಂಡಲ್ಲಿ ಪೋರ್ಚುಗೀಸರ ಮೇಲಿದ್ದಾರೆ ಅಂದ್ಕೊಂಡು ಪೆಪ್ಪರ್ ಬಗ್ಗೆ ಒಂದು ನೆಗೆಟಿವ್ ಇದನ್ನು ಮಾಡ್ತಾರೆ, ಪ್ರೊಪಗಂಡ ಮಾಡ್ತಾರೆ ಅವರು. ಒಂದು ಏನು ಅಂತಂದರೆ ಅದ್ರದ್ದು ಪಂಜೆಂಟ್ ಇದಿರೋದ್ರಿಂದ ಅದು ಆಹಾರಕ್ಕೆ ಹಾಕ್ಬಿಟ್ರೆ ಅದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ಕೊಂಡು ಇದ್ದಕ್ಕಿದ್ದಾಗೆ ಕಾಳುಮೆಣಸಿನ ಬೆಲೆ ಇಳಿಯೋಕ್ಕೆ ಶುರುವಾಗ್ಬಿಡುತ್ತೆ. ಪೋರ್ಚುಗೀಸರಿಗೆ ಲಾಭ ಆಗಲ್ಲ. ಅವರು ಏನು ಇದು ಮಾಡಬೇಕು ಅಂತ ಹೇಳ್ಕೊಂಡು ಇವಳು ಇಲ್ಲಿಯ ಗೊತ್ತಲ್ಲ ಉತ್ತರ ಕನ್ನಡ ಬುದ್ಧಿವಂತಿಕೆ ಅನ್ನೋದು ಹೇಗೆ ನೋಡಿ, ನಮ್ಮಲ್ಲಿ ಬೋಳ್ಕಾಳು ಮಾಡ್ತಾರೆ, ಸಿಪ್ಪೆ ಸುಲಿದು ಅದನ್ನು ಬಿಳಿ ನಿಮಗೆ ಸಿಪ್ಪೆ ಇದ್ದಾಗ ಪಂಜೆಂಟ್ ಆಗುತ್ತೆ, ಘಾಟ್ ಆಗುತ್ತೆ ಅಂತಾದರೆ ಇದು ನೋಡಿ ನಾವು ಆಹಾರಕ್ಕೆ ಬಳಸೋದು ಇದು ಈ ಥರ ಅಂತೇಳಿ ಇದನ್ನು ಪ್ರೊಜೆಕ್ಟ್ ಮಾಡಿದ್ಲು. ಇದಕ್ಕೆ ಡಬ್ಬಲ್ ಬೆಲೆ ವಸೂಲು ಮಾಡಿದ್ಲು ಅವಳ ಹತ್ರ ಇವಳು. ಹಾಗಾಗಿ ಇವತ್ತು ನಿಮಗೆ ಹಾಡುವಳ್ಳಿಲಿ ನೀವು ನೋಡಿ, ಅದು ಐತಿಹಾಸಿಕ ಸತ್ಯ ಹೇಗಿದೆ ಅನ್ನೋದಕ್ಕೆ, ಕಾನೂರು ಕೋಟೆನಲ್ಲಿ, ಹಾಡುವಳ್ಳಿನಲ್ಲಿ ಇಲ್ಲೆಲ್ಲ ಹೋದರೆ ನೀವು 106 ಬಾವಿಗಳು. ಅರೆ ನೀರಿಗೆ ಹಂಗೆ 106 ಬಾವಿಗಳು ಯಾಕೆ ಇಲ್ಲ ಅಂತೇಳಿ. ಅದು ಯಾತಕ್ಕೆ ಅಂತಂದರೆ ಈ ಹಸಿ ಮೆಣಸನ್ನು ಈ ಕಾಡಲ್ಲಿ ಮತ್ತು ತೋಟಗಳಲ್ಲಿ ತೋಟಕ್ಕೆ ಅದನ್ನು ಹೇಳ್ತೀನಿ, ತೋಟಕ್ಕೆ ಕಾಳು ಮೆಣಸನ್ನು ಪರಿಚಯ ಮಾಡಿಸಿದ್ದೆ ಅವಳು. ಎಲ್ಲ ತೋಟದ ಬೆಳೆಗಳನ್ನೆಲ್ಲ ಕೊಂಡ್ಕೊಂಬಂದು ಅದು ಏನು ಹೇಳಬೇಕು, ರೈಪಾಗ್ತಾ ಬಂದಂಗೂ ಹಣ್ಣಾಗ್ತಾ ಬಂದಾಗೂ ಅದನ್ನು ಹಸಿಯಾಗಿದ್ದಾಗಲೇ ತಗೊಂಡು ಬಂದು ಆ ಬಾವಿನಲ್ಲಿ ನೆನೆಸಿ ಆಮೇಲೆ ಅದನ್ನು ಉಜ್ಜಿ ಬಿಳಿ ಮೆಣಸಾಗಿ ಪರಿವರ್ತನೆ ಮಾಡಿ ಅದನ್ನು ಅಡುಗೆಗೆ ತುಂಬಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ಲು. ಅದರಿಂದ ಅವಳಿಗೆ 1-2 ದುಡ್ಡು ವಸೂಲು ಮಾಡಿದ್ಲು ಅವ್ರ ಹತ್ರ. ಆಗಲೇ ಅವಳು ಬೆಳ್ಳಿ ಇದಕ್ಕೆ ಏನು ಹೇಳಬೇಕು ವಿನಿಮಯಕ್ಕೆ ಒಪ್ಕೊಂಡಿದ್ದು. ಅದಾಯಿತು. ಒಂದು ಪ್ರಶ್ನೆ ಬಂತು, ನಾನು ಈ ಕಾದಂಬರಿಯನ್ನು ಬರೆಯುವಂಥ ಸಂದರ್ಭದಲ್ಲಿ, ಹೌದು ಅವಳು ಒಟ್ಟೆಲ್ಲ ಮಾಡಿ ಬಾವಿಯನ್ನು ಯಾಕೆ ತೊಡಬೇಕಾಗಿತ್ತು, ಹೊಳೆಯಲ್ಲಿ ನದಿ ಇತ್ತಪ್ಪ, ನದಿನಲ್ಲಿ ಯಾಕೆ ಇದು ಮಾಡಬಾರ್ದು ಅಂದ್ಕೊಂಡು. ಪೋರ್ಚುಗೀಸರು ಎಂಥ ವ್ಯವಹಾರಸ್ಥರು, ಅವರು ಅಷ್ಟೇ ಪೋಖ್ರಿಗಳು, ಕಳ್ಳರು ಅವರು. ಅವರು ಏನು ಅಂದರೆ ಈ ಹೊಳೆಗಳಲ್ಲಿ ಇದು ಮಾಡಿದ್ರೆ ಅವರು ನಾವೇನಲ್ಲಿ ಬರೋದು ಅದನ್ನು ಹೊತ್ಕೊಂಡು ಹೋಗ್ಬಿಡ್ತಿದ್ರು. ಅವ್ರಿಗೆ ಬುದ್ಧಿ ಕಲಿಸೋಕ್ಕೋಸ್ಕರ ಏನು ಮಾಡಿದ್ರು, ಇನ್ಲ್ಯಾಂಡಲ್ಲಿ ಬಾವಿ ತೋರಿಸಿ ಅದರೊಳಗೆ ಒದ್ದೆ ಮಾಡಿ ಮಾಡಿದ್ರು. ಎಂಥ ಬುದ್ಧಿವಂತಿಕೆ ನೋಡಿ, ಎಷ್ಟು ಜಾಣ್ಮೆ ಇತ್ತು ಅಂತಂದ್ರೆ ಅವಳಿಗೆ. ನನಗೆ ಇವತ್ತು ಕೂಡ ಆಶ್ಚರ್ಯ ಅನಿಸುತ್ತೆ, ಒಂದು ಹಳ್ಳಿಯ ಹೆಣ್ಣು ಮಗಳು ಆ ಮಟ್ಟಿಗೆ ಈ ವಿದೇಶಿ ವ್ಯವಹಾರಗಳನ್ನು ಕಲಿಯೋದಕ್ಕೆ. 1500 ಅಂತಂದರೆ ನೀನು ಬೆಂಗಳೂರು ಇನ್ನೂ ಕಣ್ಬಿಟ್ಟಿರಲಿಲ್ಲ, ಬೆಂದುಕಾಳೂರು ಆಗಿರಲಿಲ್ಲ. ಇದು ಇನ್ನೂ ಈ ಕೆಂಪೇಗೌಡರಿಗಿಂತ ಮೊದಲಿನ ಕಾಲ ಅಲ್ವಾ ಅವಳದ್ದು. ಆ ಕಾಲದಲ್ಲಿ ಆ ಕಾನುಗಟ್ಟ ದಟ್ಟ ಮಲೆನಾಡು, ಆ ಇಂಬಳ, ಇದು ಅಲ್ಲಿ ಓಡಾಡಿಕೊಂಡು ಆ ಕಾಡಲ್ಲಿ ಯಾರೋ ಗೊಂಡ್ರು ಕರ್ಕೊಂಬಂದು ಅವ್ರ ಹತ್ರ ಕಾಡಲ್ಲಿರೋ ಇದನ್ನೆಲ್ಲ ಕೀಳಿಸಿ ಅದನ್ನು ವ್ಯಾಪಾರ ಮಾಡಿ ಅಂಥ ಒಂದು ಶ್ರೀಮಂತವಾದ ನಾಡನ್ನು ಕಟ್ಟಿದ್ಲಲ್ಲ. ನಮಗೆ ಅವಳನ್ನು ನಾವು ಹೇಗೆ ನೆನಪಿಟ್ಕೋಬೇಕಾಗಿತ್ತು ಅಲ್ವಾ, ಎಂದಿಗೂ ಮರೆಯಬಾರದು. ಉತ್ತರ ಕನ್ನಡದ ಒಂದು ಏನು ಮಾನತಿಲಕ ಆಗಬೇಕಿತ್ತು, ಮಾನತಿಲಕ ಆಗಬೇಕಾಗಿತ್ತು ಅವಳು, ಮಾನತಿಲಕ ಆಗಬೇಕಿತ್ತು. ಇನ್ನೂ ಒಂದು ಹೇಳ್ತೀನಿ, ಇಡೀ ಪಶ್ಚಿಮ ಕರಾವಳಿಯ ರಾಜರನ್ನೆಲ್ಲ ಒಟ್ಟುಗೂಡಿಸಿ ಅವಳು ಪೋರ್ಚುಗೀಸರನ್ನ ಹಡಗಟ್ಟಿಸಬೇಕು ಅಂತ ಪ್ರಯತ್ನ ಮಾಡಿದ್ಲು 1571. ಹಾಗಾದರೆ ನನಗನ್ನಿಸ್ತದೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೇವೆ, ಸಿಪಾಯಿ ಬಂಡಾಯ ಅಂತಲೂ,
ಅದಕ್ಕಿಂತ ಪೂರ್ವಾಶ್ರಮದಲ್ಲಿ ಬಹಳ ಇನ್ನು ನೋಡಿ, ಭಾರತದ ಇತಿಹಾಸವೇ ಬದಲಾಗಿ ಹೋಗ್ತಿತ್ತು. ಅವತ್ತು ದುರದೃಷ್ಟವಶಾತ್ ಅವರು ಅವತ್ತು ಸಕ್ಸಸ್ ಆಗಲಿಲ್ಲ, ಅದರಲ್ಲಿ ಯಶಸ್ಸು ಕಂಡಿದ್ರೆ ಭಾರತ ಇತಿಹಾಸ ಬದಲಾಗ್ತಿತ್ತು. ಯಾಕೆಂದರೆ ಪೋರ್ಚುಗೀಸರು ಇಲ್ಲಿಂದ ಹೋಗಿದ್ದಾರೆ, ನಂತರ ಡಚ್ಚರು ಬರ್ತಿರ್ಲಿಲ್ಲ, ಫ್ರೆಂಚರು ಬರ್ತಿರ್ಲಿಲ್ಲ, ಇಂಗ್ಲೆಂಡ್ನವರಂತೂ ಹೇಗೂ ಬರ್ತಾನೆ ಇರಲಿಲ್ಲ. ಯಾಕೆಂದರೆ ಅದೊಂದು ದೊಡ್ಡ ಸೋಲು ಆಗ್ತಿತ್ತು, ಕರಾವಳಿ ನಮ್ಮ ಇದಕ್ಕೆ ಸಿಕ್ಬಿಡ್ತಿತ್ತು. ಆವತ್ತು ಯಶಸ್ಸಾಗಿದ್ದರೆ ಗೋವೆ ಮೇಲೆ ಅಟ್ಯಾಕ್ ಮಾಡಿದ್ರು. ಅದ್ರ ಕಥೆಯನ್ನು ಹೇಳ್ತೀನಿ ನಾನು ನಿಮಗೆ. ಗೋವೆ ಮೇಲೆ ಅಟ್ಯಾಕ್, ಗೋವೆಯನ್ನು ಮಾಂಡವಿ ನದಿ ದಾಟೋದಕ್ಕೊಂದು ಅವಕಾಶ ತೆಕ್ಬಿಟ್ಟಿದ್ದು ಸಾಕಾಗಿತ್ತು ಬಿಜಾಪುರದ ಸೈನ್ಯಕ್ಕೆ. ಅದು ಭಾಳ ಚೆನ್ನಾಗಾಗತ್ತೆ. ಹೇಳಿ. ಏನು ಅಂದರೆ ನೋಡಿ, 1569 ಹೊತ್ತಿಗೆ ಎರಡನೇ ಸರಿ ಪೋರ್ಚುಗೀಸರು ಇದು ಮಾಡ್ತಾರೆ. ಅವನು ಲೂಯಿಸ್ ಅಟಾಯಿಡೆ ಅಂತ ಒಬ್ಬ ಬರ್ತಾನೆ. ಅವನು ಅಲ್ಲಿ ಧರ್ಮಯುದ್ಧವನ್ನು ಗೆದ್ದವನು, ಕ್ರಿಶ್ಚಿಯನ್ ಧರ್ಮಯುದ್ಧವನ್ನು ಗೆದ್ದವನು. ಅವನಿಗೆ ಭಾಳ ಇಂಪಾರ್ಟೆನ್ಸ್ ಇತ್ತು. ಅವನಿಗೆ ಇಲ್ಲಿಗೆ ಗೋವೆಗೆ ಗವರ್ನರ್ ಆಗಿ ಕಳಿಸ್ತಾರೆ. ಆ ಕಾಲದಲ್ಲಿ ಅವನಿಗೆ ಏನಾದರೂ ಮಾಡಿ ಈ ಗೋವೆ ಮಾತ್ರ ಅಲ್ಲ, ದಕ್ಷಿಣ ಕೊಂಕಣದಿಂದ ಹಿಡಿದು ದಕ್ಷಿಣ ಕನ್ನಡ, ಮಂಗಳೂರನ್ನ ಅಟ್ಯಾಕ್ ಮಾಡಿದಾನೆ. ರಾಣಿ ಹಬ್ಬಕ್ಕ ಸೋಲಿಸಿದ್ದು ಅದೇ ಇದರಲ್ಲೇ 1556ರಲ್ಲಿ ಅವಳು ಸೋಲಿಸಿದ್ದು. ದಕ್ಷಿಣ ಕೊಂಕಣ, ಈ ಕಡೆ ಬಿಜಾಪುರ, ಇದೆಷ್ಟನ್ನು ಸೋಲಿಸ್ಬೇಕು ಅಂತಿತ್ತು. ಆದರೆ ಬಿಜಾಪುರ ಸುಲ್ತಾನ ಸ್ವಲ್ಪ ಗಟ್ಟಿಯಾಗಿದ್ದ. ಜೊತೆಗೆ ಅವರಿಗೆ ಆ ಕಾಲದಲ್ಲಿ ಪೋರ್ಚುಗೀಸರಿಗೆ ಇದ್ದಿದ್ದು ಭಾರತೀಯ ಈ ಹಿಂದೂ ರಾಜರ ಮೇಲಲ್ಲ ಅವ್ರ ದ್ವೇಷ ಇದ್ದಿದ್ದು, ಮುಸಲ್ಮಾನರ ಮೇಲೆ. ಯಾಕೆಂದ್ರೆ ಅಲ್ಲಿ ಪೋರ್ಚುಗಲನ್ನು ಆಳಿದ್ರು ಅವರು. ಮುಸಲ್ಮಾನರು ಪೋರ್ಚುಗಲನ್ನು 2 ಶತಮಾನಗಳ ಕಾಲ ಆಳಿದ್ರು. ಅದ್ರ ಕೆಚ್ಚಿತ್ತು ಅವರಿಗೆ. ಹಾಗಾಗಿ ಅಲ್ಲಿ ಏನಾಯಿತು ಅಂತಂದರೆ, ಇವಳು ಮೊದಲು ಒಂದು ಯೋಚನೆ ಬೀಳ್ತಾಳೆ. ಏನು ಅಂತಂದರೆ, ಇದು ಪಿರಿ ಆಗಾಗ ಇವ್ರ ಹತ್ರ ಯುದ್ಧ ಮಾಡ್ತಾ ಹೋಗೋದಲ್ಲ, ನಾವೆಲ್ಲರೂ ಸೇರಿ ಒಟ್ಟಿಗೆ ಅವಳು ನೋಡ್ಸೋಣ ಅಂತ. ಕೇರಳದ ಜಾಮೋರಿನ ಜೊತೆಗೆ ಅವಳಿಗೆ ತುಂಬ ಒಳ್ಳೆಯ ಸಂಬಂಧ ಇತ್ತು. ಯಾರಿಗೆ? ರಾಣಿ ಚೆನ್ನಭೈರಾದೇವಿಗೆ. ನಡುವೆ ಇರುವಂಥ ಕಾರ್ಕಳರಸರು, ಮಂಗಳೂರಿನವರು, ಇವರೆಲ್ಲ ಏನು ಅಂದರೆ ಸಣ್ಣ ಸಣ್ಣ ಪ್ರದೇಶವನ್ನು ಆಳ್ತಿದ್ದವರು. ಹೆಚ್ಚು ಪ್ರದೇಶವನ್ನು ಆಳ್ತಾ ಇದ್ದವ್ರ ಪೈಕಿ ಚೆನ್ನಭೈರಾದೇವಿ ವಿನಯ ಇಲ್ಲಿಂದ ಕೇರಳದಿಂದ ಮುಂದಕ್ಕೆ ತಗೊಂಡ್ರೆ. ಉಳಿದವ್ರದ್ದೆಲ್ಲ ಸಣ್ಣ ಸಣ್ಣ ರಾಜ್ಯ. ನಾವು ಎಷ್ಟು ಹೇಳ್ಬೋದು, ಈ ದಕ್ಷಿಣ ಕನ್ನಡದ ನಿಮಗೆ ಗೊತ್ತಿದೆ, ಪಾಳೆಪಟ್ಟುಗಳು ತುಂಬ ಇದ್ವು ಉದ್ದಕ್ಕೂ. ಕುಂಬ್ಳೆನೇ ಇತ್ತು, ಮಂಗಳೂರಿತ್ತು, ಮಂಗಳೂರಲ್ಲೇ ಅಲ್ಲಿ ಉಲ್ಲಾಳ ಬೇರೆ ಇದು ಬೇರೆ ಇತ್ತು, ಆಮೇಲೆ ಕಾರ್ಕಳ ಇತ್ತು, ಇಲ್ಲಿ ಬೈಂದೂರು ಇತ್ತು, ಇವೆಲ್ಲದೂ ಇದ್ದಿದ್ದರಿಂದ ಯಾರು ಹೇಳಿಕೊಳ್ಳುವಷ್ಟು ಇದಾಗಿರಲಿಲ್ಲ. ಹಾಗಾಗಿ ಇವಳು ಅವ್ರ ಜೊತೆಗೆ, ಜಾಮೋರಿನ ಜೊತೆಗೆ ತುಂಬ ಒಳ್ಳೆಯ ಸಂಬಂಧ ಇತ್ತು. ಅವರು ಇಂಥದ್ದೇ ವ್ಯವಹಾರಗಳನ್ನು ಮಾಡ್ತಿದ್ದರು, ಕಾಳುಮೆಣಸಿನ ವ್ಯವಹಾರ. ಅಲ್ಲಿ ಕೊಚ್ಚಿಗೂ ಮತ್ತು ಅವರಿಗೂ, ಜಾಮೋರಿನಿಗೂ ಸ್ವಲ್ಪ, ಕೊಚ್ಚಿ ರಾಜನಿಗೂ ಅವರಿಗೂ ವೈರ ಇತ್ತು. ಇವಳು ಏನು ಮಾಡಿದ್ಲು ಅಂತಂದರೆ, ಜಾಮೋರಿನವ್ರ ಜೊತೆಗೆ ಮಾತಾಡಿ ನಾವು ಒಟ್ಟಾಗಿ ಅವ್ರನ್ನ ಎದುರಿಸಬೇಕು ಅಂತ ಹೇಳಿ ಪತ್ರ ಬರೀತಾಳೆ. ಇದೇ ಪತ್ರವನ್ನು ಬಿಜಾಪುರದವರಿಗೂ ಬರೀತಾಳೆ, ಇದೇ ಪತ್ರವನ್ನು ಗುಜರಾತಿನ ಸುಲ್ತಾನರಿಗೂ ಬರೀತಾಳೆ. ಈ ನಡುವೆ ಇರುವಂಥ ಮುಂಬಯಿಯ ಅಲ್ಲಿ ಇರುವಂಥ ಸುಮಾರು ಈ ಅರಸರುಗಳೆಲ್ಲ ಪತ್ರ ಬರೀತಾರೆ, ಕರಾವಳಿಯ ಉದ್ದಕ್ಕೂ, ಪಶ್ಚಿಮ ಕರಾವಳಿಯ ಉದ್ದಕ್ಕೂ. ಆದರೆ ಈ ಒಬ್ಬ ಮಹಿಳೆಯ ಇದನ್ನು ಒಪ್ಕೋಬೇಕಲ್ಲ. ನಮ್ಮವ್ರು ಹೇಗಿದ್ದರೂ ನೋಡಿ, ಆ ವಿಚಾರಗಳಿಗಲ್ಲ, ಆಗ್ಲಿಂದಲೂ ವ್ಯಕ್ತಿ ಹಿಂದಿನ ಜಾತಿ, ವ್ಯಕ್ತಿ ಹಿಂದಿನ ಲಿಂಗ, ಇದ್ರ ಮೇಲೆ ನಾವು ಹಾಳಾದ್ವಿ. ಅವರೆಲ್ಲ ಏನು ಮಾಡಿದ್ರು ಅಂದರೆ, ಈ ಹೆಣ್ಮಗಳು ಹೇಳಿರೋದು ನಾವ್ಯಾಕೆ ಒಪ್ಕೋಬೇಕು ಅಂತೇಳಿ. ಒಬ್ಬ ಏನಂದರೆ, ನಾವು ಮುಸಲ್ಮಾನರು ಇದಕ್ಕೆ ಒಪ್ಪಲ್ಲ ಅಂದ. ಇನ್ನೊಬ್ಬ ಏನು, ನಾನು ಹಿಂದೂ ರಾಜ, ನಾನು ಒಪ್ಪಲ್ಲ ಅಂದ. ನಾನು ಇದು ಒಪ್ಪಲಿಲ್ಲ, ಯಾರೂ ಇತ್ತರಿಲಿಲ್ಲ. ಇವಳು ಯೋಚನೆ ಮಾಡಿದ್ಲು, ಇದು ನಾನು ಮುಂದೆ ನಿಂತರೆ ಆಗಲ್ಲ ಅಂದಾಗ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತ ಬಿಜಾಪುರ ಸುಲ್ತಾನ್ ಜೊತೆಗೆ ಇವಳು ಸಂಬಂಧ ಚೆನ್ನಾಗಿತ್ತು, ಆದಿಲ್ ಶಾಹಿಯವರ ಜೊತೆಗೆ. ಅವಳನ್ನು ಮುಂದೆ ಬಿಡ್ತಾಳೆ. ಅವಳ ಸೈನ್ಯನೂ ದೊಡ್ಡದಿತ್ತು, ಯಾಕಂದರೆ ವಿಜಯನಗರದ ಕಾರಣದಿಂದ ಮತ್ತು ಗೋವೆಯ ಕಾರಣದಿಂದ. ಅಲ್ಲಿ ಗೋವೆ ಬದ್ಧವೈರಿ ವಿಜಯಪುರದಲ್ಲಿ, ಆ ಕಾರಣದಿಂದ ಇತ್ತು. ಇವ್ರು ಏನು ಮಾಡ್ತಾರೆ, ಅವರಿಗೆ ಮುಂದೆ ಬಿಟ್ಟು ಅವ್ರ ಹತ್ರ ಹೇಳ್ತಾರೆ, ಈ ಥರ ಮಾಡೋಣ ಅಂತೇಳಿ. ಅವ್ರಿಗೆ ಭಾಳ ಸಂತೋಷ ಆಗುತ್ತೆ, ಯಾಕೆಂದರೆ ಅವರಿಗೂ ಈ ಕ್ರಿಶ್ಚಿಯನ್ರ ಬಗ್ಗೆ ಭಾಳ ದ್ವೇಷ ಇತ್ತು. ಬಿಜಾಪುರ ಸುಲ್ತಾನರಷ್ಟೇ ಅಲ್ಲ, ಮಲಕ್ಕಾ ಜೊತೆಗೆ, ಈಗಿನ ಮಲೆಯ ಇದು ಇದೆಯಲ್ಲ, ಅಲ್ಲಿಂದ ರೆಡ್ ಸೀಯ ಅಲ್ಲಿರುವಂಥ ಸುಲ್ತಾನರ ಜೊತೆ ಕೂಡ ಮಾಡಿ ಒಟ್ಟಾರೆ ಎಲ್ಲರೂ ಸೇರಿ ಇವರು ಪೋರ್ಚುಗೀಸರನ್ನ ಹಡಗತ್ತಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಈ ಬಿಜಾಪುರದವ್ರು ಮುಂದೆ ನಿಲ್ತಾರೆ, ಇವಳು ಒತ್ತಾಸೆ ಮೇಲೆ ನಿಲ್ತಾರೆ. ಇವಳು ತನ್ನ ಹತ್ರ ಇರುವಂಥ 4000 ಜನ ಯೋಧರು, 8 ಸೇನಾ ನಾಯಕರು, ಆಮೇಲೆ ಎಷ್ಟೋ ಆನೆಗಳು, ಕುದುರೆಗಳು, ಇದನ್ನೆಲ್ಲ ಕೊಡ್ತಾರೆ ಅವರಿಗೆ. ಯಾರಿಗೆ? ಬಿಜಾಪುರದವ್ರಿಗೆ ಕೊಟ್ಟು, ನೀವೇ ಉಪಯೋಗಿಸಿ, ನೀವೇ ಮುನ್ನಿಲ್ಲಿ, ನಾನು ಮುನ್ನಿಲ್ಲಲ್ಲ ಅಂತ. ಸರಿ, ಕೇರಳದವರು ಕೇರಳದಲ್ಲೇ ಅವರು ವಿರುದ್ಧ, ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡ್ತಾರೆ. ಯಾಕೆಂದರೆ ಅವರು ಸಮುದ್ರದ ಮೂಲಕ ಕೇರಳದ ಮೇಲೂ ಕಬ್ಜಾ ಹೂಡೋದಕ್ಕೆ ಅವರು ತಯಾರಿ ಮಾಡ್ತಾಯಿದ್ರು. ಬಿಜಾಪುರ ಸುಲ್ತಾನನು, ಇದು ಗುಜರಾತಿನ ಸುಲ್ತಾನರು ಇದು ಮಾಡ್ತಾರೆ. ಸರಿ, ಒಟ್ಟು ಬಿಜಾಪುರ ಸುಲ್ತಾನನ ಆಡಳಿತದಲ್ಲಿ ಗೋವೆಯನ್ನು ಮುಚ್ಚುತ್ತಾರೆ. ಗೋವೆಯನ್ನು ಮುಚ್ಚೋದು 1 ಲಕ್ಷ ಸೈನಿಕರು,
35-40 ಸಾವಿರ ಜನ ಈ ಎಂತ ಹೇಳ್ತಾರೆ ಕಾಲಾಳುಗಳ ಕುದುರೆ, ಆನೆ, ಪಿರಂಗಿ ಎಲ್ಲದ್ರ ಮೇಲೆ ಇದು ಮಾಡ್ತಾರೆ. ಆದರೆ ಆ ಲೂಯಿಸ್ ಅಟಾಯ್ಡೆ ಅನ್ನೋನು ಏನಿದ್ದ ಅವನು ಪ್ರಪಂಚ ನೋಡಿದವರು. ಇವರು ನಮ್ಮ ದೇಶದಲ್ಲಿ ಮಾತ್ರ ಮಾಡೋರು. ಅವನಿಗೆ ಗೊತ್ತಿತ್ತು ಇವರೆಲ್ಲ ಇಂದೆಲ್ಲ ನಾಳೆ ಒಟ್ಟಾಗ್ತಾರೆ ಅಂತೇಳಿ. ಅವನು ಅದರ ಗ್ಯಾಲೆ ಅಂತಾರೆ ಅವರು, ಗ್ಯಾಲೆ, ಸೆಮಿ ಗ್ಯಾಲೆ ಅಂತೇಳಿ ವಿಶೇಷವಾದ ಹಡಗುಗಳಿಂದ ಸೈನಿಕರನ್ನೆಲ್ಲ ತರಿಸ್ಕೊಂಡು ಮಾಂಡವಿ ನದಿ ಉದ್ದಕ್ಕೂ ನಿಲ್ಲಿಸಿ ಒಟ್ಟು 19 ಜಾಗದಲ್ಲಿ ಎಲ್ಲೆಲ್ಲಿ ದಾಟಬೋದು ಆ ಎಲ್ಲ ಜಾಗದಲ್ಲೂ ತನ್ನ ಸೈನಿಕರು ನಿಲ್ಲಿಸಿ ಇಂಥ ದೊಡ್ಡ ಸೈನ್ಯ ಅದವರು ಕೂಡ ದಾಟಕ್ಕಾಗದೇ ಇರೋ ಹಾಗೆ ತಡೆದದ್ದಲ್ಲದೆ ಅವನು ನೂರಿ ಖಾನ್ ಅಂತ ಈ ಬಿಜಾಪುರ ಸುಲ್ತಾನನ ಸೇನಾಧಿಪತಿ, ಅವನಿಗೆ ಒಳಗಾಕತ್ತಾನೆ. ಒಳಗಾಕೋದೇನು ಅಂತಂದರೆ ಆ ಕಾಲದಲ್ಲಿ ಸುಮಾರು ಜನ ಈ ಸೇನಾ ನಾಯಕರು ಮತ್ತು ಈ ರಾಜರಿಗೆಲ್ಲವ ಈ ಕೆಂಚು ಹೆಣ್ಣು ಮಕ್ಕಳು, ಆಮೇಲೆ ವಿದೇಶಿ ಹೆಣ್ಣು ಮಕ್ಕಳು, ವಿದೇಶಿ ಮದ್ಯ ಭಾಳ ಮುಖ್ಯವಾದ್ದು. ಆಮೇಲೆ ಅವರಲ್ಲಿ ಬೆಳ್ಳಿಯ ಇದೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಾಡಿ ಇವರಿಗೆಲ್ಲರಿಗೂ ತಿನ್ನಿಸ್ಬಿಟ್ರು. ಇವರೆಲ್ಲ ಅದ್ರ ಜೊತೆಗೆ ಆದರೂ ಕೆಲವು ನಿಷ್ಠ ಸೇನಾ ನಾಯಕರಿದ್ದರು. ಅವರೆಲ್ಲ ಇನ್ನೇನು ಮಾಂಡವಿ ನದಿ ದಾಟ್ತಾರೆ ಅನ್ನೋದಕ್ಕೆ ಆ ಸಂದರ್ಭದಲ್ಲಿ 4 ದಿನಗಳ ಕಾಲ ವಿಪರೀತ ಮಳೆ ಸುರಿದು ಮಾಂಡವಿನಲ್ಲಿ ಪ್ರವಾಹ ಬಂದು ಯಾರೂ ದಾಟಕ್ಕಾಗದೇ ಇಲ್ಲ. ಅವರು ಇವರಿಗೆ ಆಹಾರ ಬರುವ ಎಲ್ಲ ಗೋವೆಯ ಬೇರೆ ದಾರಿಗಳನ್ನೆಲ್ಲ ಮುಚ್ಚಿಬಿಟ್ಟ. ಇಡೀ ಸೈನ್ಯ ಸೋತೋಯ್ತು. ಇಲ್ಲದಿದ್ದರೆ ಅವತ್ತೇ ಆ ಯುದ್ಧದಲ್ಲಿ ಏನಾದರೂ ಗೆದ್ದು ಬಿಟ್ಟಿದ್ರೆ ಇವರು ಉದ್ದಕ್ಕೂ ಕರಾವಳಿ ಉದ್ದಕ್ಕೂ ಕೇರಳದವ್ರು ಮಾತ್ರ ಕೊನೆಗೂ ಹೋರಾಡಿದ್ರು ಕಣ್ರಿ. ಭಾಳ ದಿನದ ತನಕ ಹೋರಾಡಿದ್ರು. ಅವ್ರದ್ದು ಎಂಥದ್ದೋ ಒಂದು ನಂಗೆ ಆ ಮಲಯಾಳದ ಶಬ್ದ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಿರುತ್ತೆ, ಅದು ಇದೆ ನನ್ನ ಪುಸ್ತಕದಲ್ಲಿದೆ, ನಂಗೆ ಬಾಯಿಗೆ ಬರೋಲ್ಲ ಈಗ. ಅವರು ಆ ಒಂದು ಒಂದು ತುಕಡಿ ಅದು ಸಮುದ್ರ ಯುದ್ಧದಲ್ಲಿ ಎಷ್ಟು ಜೋರಾಗಿತ್ತು ಅಂತಂದರೆ ಕೊನೆ ತನಕ ಅವ್ರ ಜೊತೆಗೆ ಸೋಲೊಪ್ಪದಿದ್ದಂಗೆ ಹೋರಾಡಿದ್ರು ಅವರು ಕೇರಳದವರು. ಆದರೆ ಒಟ್ಟು ಸೈನ್ಯ ಏನಿತ್ತು ಸಂಯುಕ್ತ ದಳ, ಆ ಸಂಯುಕ್ತ ದಳ ಗೆಲ್ಲಿಲ್ಲ. ಘಟಬಂಧನ್ ಸೋತೋಗ್ಬಿಡ್ತು. ಆ ಘಟಬಂಧನ್ ಸೋತಿದ್ದಷ್ಟೇ ಅಲ್ಲ, ಚೆನ್ನಭೈರಾದೇವಿಗೆ 2 ವರ್ಷಗಳ ಕಾಲ ಅದಕ್ಕೋಸ್ಕರ ಅವಳು ಪ್ರಯತ್ನ ಮಾಡಿದ್ಲು. ಅವಳು ಮಾನಸಿಕವಾಗಿ ಕುಗ್ಗು ಹೋಗ್ತಾಳೆ, ನನಗೆ ಇನ್ನೂ ಯಾಕೆ ಬೇಕು. ಅದೇ ಸಂದರ್ಭದಲ್ಲಿ ನೋಡಿ ಹೇಗೆ ವ್ಯವಹಾರ ಕುಶಲತೆ ಅನ್ನೋದನ್ನು ಅವ್ರನ್ನ ಒಡೆದು ಆಳುವ ನೀತಿಯನ್ನು ಹೇಗೆ ನಾವು ಕಲಿಬೇಕು ಅಥವಾ ಕಲ್ತ್ವ. ಇವತ್ತಿನ ರಾಜಕೀಯ ನೋಡಿದ್ರೆ ಕಲ್ತಿದ್ದೀವೇನೋ, ಆದರೆ ಅವತ್ತಿನ ಕಾಲದಲ್ಲಿ ನಾವು ಕಲಿದೇ ಇರೋದು ನಮ್ಗೆ ಎಂಥ ಒಂದು ದೊಡ್ಡ ನಷ್ಟವನ್ನು ಮಾಡ್ತು ಅಂತಂದರೆ, ಇದು 71ರಲ್ಲಿ ಸೋಲು ಸಂಭವಿಸಿತು. ಯಾವುದು ಈ ಸಂಯುಕ್ತ ದಂಡಿನ ಜೊತೆಗಿಂತ. ಆ ನಂತರದಲ್ಲಿ ಇವ್ರ ಪಾಡಿಗೆ ಬರೆದ್ರು, ಬಿಜಾಪುರದವರು ಅವ್ರ ಪಾಡಿಗೆ ಆಳಕ್ಕೆ ಶುರು ಮಾಡಿದ್ರು. ಗೋವೆಯನ್ನು ದಾಟಿ ಬರೋಕ್ಕೆ ಬಿಡಲಿಲ್ಲ ಪೋರ್ಚುಗೀಸರಿಗೆ, ಯಾರೂ ಬಿಡಲಿಲ್ಲ. ಗುಜರಾತ್ ಅವರು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಕೇರಳದವರಂತೂ ತುಂಬ ಚೆನ್ನಾಗಿ ಹೋರಾಡಿದ್ರು ಆ ಕಾಲದಲ್ಲಿ. ಆದರೆ ಚೆನ್ನಭೈರಾದೇವಿಗೆ ಮೊದಲಿನ ಹುಮ್ಮಸ್ಸು ಏನಿತ್ತೋ ಅದು ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದ ಸಂದರ್ಭದಲ್ಲಿ ಅವಳ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಯಾರು ಅನ್ನೋ ಪ್ರಶ್ನೆ ಹೇಳುತ್ತೆ ರಾಜ್ಯದಲ್ಲಿ. ಇಲ್ಲಿ ಇಂಥ ಸಮರ್ಥವಾದ ರಾಣಿ, ಆದರೆ ಅವಳು ಮದುವೆ ಆಗಲಿಲ್ಲ. ಅವಳು ಮದುವೆ ಆಗಲಿಲ್ಲ. ಜೊತೆಗೆ ಈ ಜೈನರಲ್ಲಿ ಈ ಪಂಚಾಣು ವ್ರತ ಅಂಥೇಳಿ ಒಂದಿಷ್ಟೆಲ್ಲ ಅವ್ರದ್ದೇ ಆದ ಈ ಸತ್ಯವನ್ನೇ ಹೇಳೋದು, ಅಪರಿಗ್ರಹ, ಹಿಂಸೆ ಮಾಡದೇ ಇರೋದು, ಈ ವ್ರತದ ಕಡೆಗೂ ವಾಲಕ್ಕೆ ಶುರು ಮಾಡಿಬಿಟ್ಲು ಅವಳು. ಆವಾಗ ಏನಂತ ಸ್ವಲ್ಪ ಆಧ್ಯಾತ್ಮದ ಕಡೆ ಒಲದು. ಯಾವಾಗ ಅವಳು ಆ ಕಡೆ ಇದು ಮಾಡಿದ್ಲು, ಈ ಕಳ್ಳರು ಪೋರ್ಚುಗೀಸರು ಅದನ್ನು ತಿಳ್ಕೊಂಡ್ರು, ಈಗ ಒಳ್ಳೆಯ ಸಮಯ ಅಂತ ಹೇಳ್ಕೊಂಡು ಬರ್ತಾರೆ ಅವಳ ಹತ್ರ, ಮತ್ತೆ ಒಪ್ಪಂದಕ್ಕೆ ಬರ್ತಾಳೆ. ಏನು ಅಂತ ಕೇಳಿದರೆ, ನೀನು ಯುದ್ಧ ಮಾಡಬಾರ್ದು ಅನ್ನುವಂಥ ಸ್ಥಿತಿಯಲ್ಲಿರೋದ್ರಿಂದ ನೀನು ಖರ್ಚನ್ನು ಕೊಟ್ಟು ನಮ್ಮ ಸೈನ್ಯವನ್ನು ಹೊನ್ನಾವರದಲ್ಲೋ ಗೇರ್ಸೊಪ್ಪಲ್ಲೋ ಇಟ್ಕೊಳ್ಳೋದಾದರೆ ನಾವು ನಿನಗೆ ಇವರು ಕೆಳದಿಯವರ ಮೇಲೆ ಯುದ್ಧ ಮಾಡೋದಕ್ಕೆ, ಬಿಳಿಗಿಯವರ ಮೇಲೆ ಯುದ್ಧ ಮಾಡೋದಕ್ಕೆ, ಯಾರ ಮೇಲೆ ಯುದ್ಧ ಮಾಡೋದಕ್ಕೂ ಯಾರು ಬಂದರೂ ನಾವು ನಿನ್ನನ್ನು ರಕ್ಷಣೆ ಮಾಡಿಕೊಡ್ತೀವಿ, ನಿನ್ನನ್ನು ರಕ್ಷಣೆ ಮಾಡ್ತೀವಿ, ನಮ್ಮ ಜವಾಬ್ದಾರಿ, ನಮ್ಮ ಸೈನ್ಯ ಖರ್ಚು ಕೊಟ್ಟು. ಯಾಕೆ ಹಾಗಾಯಿತು ಹಾಗಾದರೆ ಅಂದರೆ, ನಿಮಗೆ ಯುರೋಪಿನ ಇತಿಹಾಸವನ್ನು ನೋಡಿದಾಗ 1579ರಲ್ಲಿ ಇದು ಪೋರ್ಚುಗಲ್ ಪತನ ಆಗುತ್ತೆ. ಸ್ಪೇನ್ನವರು ಪೋರ್ಚುಗಲ್ ಒಡೆತನಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಮೂಲ ಇಲ್ಲ, ಗೋವೆನೇ ಒಂದು ದೊಡ್ಡ ಸೋರ್ಸು. ಆದರೆ ಗೋವೆಗೆ ಅಲ್ಲಿಂದ ಏನೂ ಸಿಗದೆ ಹೋದರೆ, ವ್ಯವಹಾರ ಕಡಿಮೆ ಆದಮೇಲೆ ಸ್ಪೇನ್ನವ್ರಿಗೆ ದುಡ್ಡು ಜಾಸ್ತಿ ಆಯಿತು, ಪೋರ್ಚುಗಲ್ನವರು ಒಂದು ದೇಶವಾಗಿ ಉಳಿಲಿಲ್ಲ ಅಂದಾಗ ವ್ಯವಹಾರಕ್ಕೆ ದುಡ್ಡು ಎಲ್ಲಿಂದ ಬರಬೇಕು. ಇವರಿಗೆ ಪೋರ್ಚುಗೀಸರಿಗೆ ಗೋವೆನಲ್ಲಿರುವ ತಮ್ಮ ಸೈನ್ಯವನ್ನು ಸಾಕೋದು ಕಷ್ಟ ಆಗೋಕ್ಕೆ ಶುರುವಾಗ್ಬಿಡ್ತಾರೆ. ತಮ್ಮ ಸೈನ್ಯನೇ ಇದು ಮಾಡೋಕ್ಕಾಗ್ತಾ ಇಲ್ಲ, ಭ್ರಷ್ಟಾಚಾರ ಶುರುವಾಗೋಯ್ತು. ಸೈನಿಕರಿಗೆ ಊಟ ಒಂದೊಂದು ಬ್ಯಾರಕ್ನಲ್ಲಿ ಒಂದೊಂದು, ಆ ಕಾಲದಲ್ಲಿ ಈ ಅವರು ಸೈನಿಕರ ಇರುವಿಗೆ ಬಿಡದಿಗಳನ್ನು ಕಟ್ಟಿರ್ತಾರಲ್ಲ, ಒಂದೊಂದರಲ್ಲಿ 4 ಜನ ಇರಲ್ಲ, 15-20 ಜನ ಇಡಬೇಕಾಯಿತು, ಊಟಕ್ಕೆ ಸರಿಯಾಗಿ ಸಿಗಲ್ಲ ಅಂಥೇಳಿ. ಆ ಸಂದರ್ಭದಲ್ಲಿ ಇವ್ರು ಏನು ಮಾಡಿದ್ರು ಅಂದರೆ, ಶ್ರೀಮಂತ ಗೇರುಸೊಪ್ಪೆಯ ರಾಣಿನ ಬುಟ್ಟಿಗೆ ಹಾಕ್ಕೋಬೇಕು ಅಂತೇಳಿ
ಇವಳ ಹತ್ರ ಬರ್ತಾರೆ. ಇವಳ ಹತ್ರ ಬಂದು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ನಮ್ಮ ಸೈನ್ಯ ಸಾಕು, ನೀನು ಸಾಕು ಅಂತೇಳಿ, ನಿನಗೆ ಯಾರು ಬೇಕಾದ್ರೆ ಮೇಲೆ ಯುದ್ಧ ಮಾಡೋದಕ್ಕೂ ನಾವು ಸಹಾಯ ಮಾಡ್ತೀವಿ ಅಂತಂದರೆ. ಆದರೆ ಆ ಹೆಣ್ಣುಮಗಳಿಗೆ ರಾಷ್ಟ್ರಪ್ರೇಮ ಹೇಗಿತ್ತು ಅಂತಂದರೆ ಒಪ್ಪಲ್ಲ. ನನ್ನ ರಾಜ್ಯ ನನ್ನ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಭಾಳ ಯೋಚನೆ ಮಾಡಿದ್ದೀನಿ. ಅದು ಮುಖ್ಯ ಅಲ್ಲ, ಅದು ನನ್ನ ಹೊಣೆಗಾರಿಕೆ ಅಲ್ಲ. ಕಾಲ ಮತ್ತು ದೇಶಗಳು ಏನು ಆ ಕಾಲದ ಅಗತ್ಯ ಇದೆಯೋ ಅದನ್ನು ಪೂರೈಕೆ ಮಾಡ್ಕೊಳ್ತವೆ. ಅದು ಜನನಿಗೆ ಬಿಟ್ಟಿದ್ದು, ನಂದಲ್ಲ ಅದ್ರ ತೀರ್ಮಾನ ತಗೊಳ್ಳೋದು. ನಾನು ಹಾಗಿದ್ರೆ ನಾನು ಇವತ್ತು ಯಾರನ್ನೋ ದತ್ತು ತಗೋತೀನಿ, ನಂದಲ್ಲ ಹೊಣೆಗಾರಿಕೆ. ಆವತ್ತಿನ ಜನ, ಆವತ್ತಿನ ದೇಶದ ಪರಿಸ್ಥಿತಿ, ಆವತ್ತಿನ ಕಾಲ ಹೇಗೆ ಬೇಕೋ ಹಾಗೆ ತೀರ್ಮಾನ ತಗೊಳ್ತೀನಿ. ಅದಕ್ಕಾಗಿ ನಾನು ಭವಿಷ್ಯವನ್ನು ಯೋಚನೆ ಮಾಡಲ್ಲ. ನಾನು ಪಂಚಾಣು ವ್ರತವನ್ನು ಸ್ವೀಕರಿಸಿರುವಂಥ ಜೈನ ಹೆಣ್ಣುಮಗಳು, ನನಗೆ ನಾಳೆಗಳನ್ನು ಯೋಚನೆ ಮಾಡಬೇಕು ಅಂತ ಇಲ್ಲ. ನನಗೆ ನನ್ನ ಆತ್ಮೋದ್ಧಾರ ಮುಖ್ಯ. ನಾನು ಇರುವ ತನಕ ನನ್ನ ರಾಜ್ಯವನ್ನು ನಾನು ನನ್ನ ಪ್ರಜೆಗಳಿಗೆ ತೊಂದರೆ ಆಗದಿದ್ದಂಗೆ ಸಲ್ಲುತ್ತೀನಿ, ಅದರ ಆಚೆಗಿಲ್ಲ. ನಿಮ್ಮ ಸಹಾಯ ನನಗೆ ಬೇಡ ಅಂಥೇಳಿ ಎಷ್ಟು ಆ ಕಾಲದಲ್ಲಿ ನಡೆದಿರುವಂಥ ಆ ಚರ್ಚೆಗಳು ಇದನ್ನಲ್ವ. ಅದಕ್ಕೆ ಚನ್ನಭೈರಾದೇವಿಯನ್ನು ಆ ಸ್ಥಿತಿಯಲ್ಲಿ ಅವಳ ಮಾನಸಿಕ ಪರಿಸ್ಥಿತಿಯನ್ನು ಕಾಪಾಡಿದ್ದು, ಅದನ್ನು ಉಳಿಸಿದ್ದು ಭಟ್ಟಾಕಳಂಕರು ಮತ್ತು ಅವರ ಶಿಷ್ಯ ಪರಂಪರೆ. ಆ ಜೈನರ ಆ ಕಾಲದ ಅಲ್ಲಿನ ಇದಿತ್ತು ನೋಡಿ, ನಾವೇನು ಹೇಳಬೇಕು, ಒಂದು ಆಧ್ಯಾತ್ಮಿಕವಾದ ವಲಯ, ಮತ್ತು ಆಧ್ಯಾತ್ಮಿಕವಾದ ಸಂಪತ್ತು, ಆ ಜ್ಞಾನ ಸಂಪತ್ತು ಹೇಗಿತ್ತು ಅಂತಂದರೆ, ಅದು ಆ ರಾಣಿಯ ಮನಸ್ಸು ಕುಸಿದಿದ್ದನ್ನು ತಡೆದು ಅವಳನ್ನು ಮೇಲೆತ್ತಿತು. ಜೊತೆಗೆ ಭವಿಷ್ಯಕ್ಕೆ ವಿನಾಶಕಾರಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದಿದ್ದಂಗೆ ತಡೀತು. ಮತ್ತು ಅವಳಲ್ಲೂ ಅಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಇತ್ತು ನೋಡಿ. ಒಂದು ಆ ಕಾಲದಲ್ಲಿ ನನ್ನ ಹತ್ರ ಒಬ್ಬರು ಒಳ್ಳೆ ಲೇಖಕರೇ ಪ್ರಶ್ನೆ ಮಾಡಿದ್ರು, ಅಲ್ಲ, ಒಂದು ಶ್ರೀಮಂತಿಗೆ ಇದ್ದಂಥ ಧೈರ್ಯ ಇರುವಂಥ ಕಟ್ಟುಮಸ್ತಾಗಿರುವಂಥ ಒಂದು ಹೆಣ್ಣುಮಗಳು ಮದುವೆನೇ ಆಗಿಲ್ಲ ಅಂತ ನೀವು ಚಿತ್ರ ಮಾಡಿದಿರಿ, ಅಲ್ಲಿ ಯಾವನೋ ಬರೆದಿದ್ದ, ಅವನ ಪ್ರಕಾರ ಯಾರ ಜೊತೆಗೋ ಸಂಬಂಧ ಇತ್ತು ಅಂತೆಲ್ಲ ಹೇಳ್ತಾರೆ. ಅದು ನಿಜ ಇರ್ಬೋದು, ಯಾಕೆ ಅಂತಂದರೆ ಹಾಗೆ ಇರೋಕ್ಕೆ ಸಾಧ್ಯವ ಅಂತ. ನೋಡಿ, ಹಾಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆಯಲ್ಲ, ಅದು ನಮ್ಮ ಒಳಗಿನ ದೌರ್ಬಲ್ಯದ ಸಂಕೇತವಿನ. ಒಬ್ಬ ಮನುಷ್ಯ ಈ ಲೈಂಗಿಕವಾದ ಇದಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಆಸಕ್ತಿ ಇದೆ, ಅದೊಂದು ಸಹಜ ಪ್ರವೃತ್ತಿ, ಅದೆಲ್ಲ ಸತ್ಯ. ಆದರೆ ನೋಡಿ, ಅವಳಿಗೆ ಹೇಗಿತ್ತು ಅಂದರೆ, ಅವಳ ಗುಣ ಹೇಗಿತ್ತು ಅನ್ನೋದಕ್ಕೆ, ಅವಳು ತನಗೆ ಒಂಥರ ಉತ್ಸಾಹ ಆಗಲಿ, ಹಸಿವಾಗಲಿ ಅವಳಿಗೆ, ಅಥವಾ ಯಾವುದ್ರ ಮೇಲಾದರೂ ಒಂಥರ ಬೇಜಾರಾಯಿತು ಅಂದರೆ 2 ಅಭ್ಯಾಸ ಇತ್ತು ಅವಳದ್ದು. ಒಂದು, ಅಲ್ಲೊಂದು ಮಡು ಇದೆ, ಶರಾವತಿ ನದಿದು, ಆ ಮಡು ಹತ್ರ ಹೋಗಿ ಮೈ ತುಂಬಿ ಈಜ್ತಿದ್ಲು, ಗಂಟೆಗಟ್ಟಲೆ ಈಜಿಬಿಡ್ತಿದ್ಲು ಅವಳು. ಇಲ್ಲ ಅಂದ್ರೆ ಕುದುರೆ ಹತ್ಕೊಂಡು ಓಡಿಸ್ಕೊಂಡು ಹೋಗ್ತಿದ್ಲು. ಈ ದೈಹಿಕ ಶಕ್ತಿಯ, ದೈಹಿಕ ಉಮೇದನ್ನು ಕರೆಸ್ಕೊಳ್ಳೋದಕ್ಕೆ ಅವಳದೇ ಆದ ಒಂದು ದಾರಿ ಕಂಡುಕೊಂಡಿದ್ಲು. ತಾನು ತನ್ನ ಬದುಕಿನ ದಾರಿಯನ್ನು ತಪ್ಪದ ಹಾಗೆ, ತನ್ನ ನೈತಿಕ ನಡವಳಿಕೆ ತಪ್ಪದಿದ್ದ ಹಾಗೆ, ಆದರೆ ಈ ದೇಹದ ಒಂದು ಕಸುವನ್ನು ಕಳೆದುಕೊಳ್ಳೋದಕ್ಕೆ ಅವಳದೇ ಒಂದು ದಾರಿ ಕಂಡಿಡ್ಕೊಂಡಿದ್ಲು. ಇದು ಸತ್ಯವಾದ್ದು. ಜೊತೆಗೆ ಹಾಗೆ ಆಗಬೇಕು ಅಂತೇನಿಲ್ಲ, ಎಷ್ಟು ಜನ ಇಲ್ಲ ಅಲ್ಲ, ಅದನ್ನು ಮೀರಿ ಬದುಕದ ಉದಾಹರಣೆಗಳು ಬೇಕಾದಷ್ಟಿದೆ. ಅದೇ ಕಾಲದಲ್ಲೇ ಇದ್ದಿದ್ದು ರಾಣಿ ಎಲಿಜಬೆತ್, ಹೌದು, ಬ್ರಿಟನ್ನಲ್ಲಿ. ಅವಳ ಬಗ್ಗೆ ನಾವು ಪ್ರಶ್ನೆ ಕೇಳಲ್ಲ. ನಮ್ಮ ರಾಣಿ ಹೀಗಿದ್ದಾರೆ ಅಂತಂದರೆ ನಮ್ಮಲ್ಲಿ ಯಾರೋ ಮದುವೆ ಆಗಲಿಲ್ಲ ಅಂತಂದರೆ. ನಮ್ಮಲ್ಲಿ ಆಧ್ಯಾತ್ಮ ನಿಮಗೆ ಭಾವವನ್ನು, ಭಾವೋತ್ಕರ್ಷವನ್ನು ಎಲ್ಲವನ್ನೂ ಮೀರುವುದನ್ನು ಕಲಿಸಿದೆ. ನಮಗೆ ಹೆಚ್ಚು ಹೊರಗಡೆಕ್ಕಿಂತ ಒಳಗಡೆ ಚಿಂತನೆ ಮಾಡಿದವರು ನಾವು ಅಂತರ್ಮುಖಿಗಳಾಗಿ. ಮತ್ತೆ ಆ ರೀತಿಯ ಒಂದು ಸಾಮ್ರಾಜ್ಯವನ್ನ 54 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಕಟ್ಟಬೇಕು ಅಂತಾದ್ರೆ ಆ ಮನೋಧರ್ಮ ಮತ್ತು ಆ ಶಕ್ತಿ ಯಾವ ಲೆವೆಲ್ಗೆ ಇರಬೇಕು. ಅವಳ ಮನೋಸ್ಥೈರ್ಯ ಒಂದು ಚೂರು ವಿಚಲಿತ ಆದರೂ, ಹೌದು, ಅದೇ ಅವಳ ಸ್ವಂತ ಸೋದರ ಮಾವ ಅವಳ ಮೇಲೆ ಆಪಾದನೆ ಹಾಕ್ತಾನೆ. ಸ್ವಂತ ಸೋದರ ಮಾವ ಅವಳಿಗೆ